the local leader. He comes up like a soldier. We gonna call him as an action prince. He's a massive icon. He looks so classy, handsome. Hi madam. ಹಲೋ. ನಾನೇನಾದ್ರೂ ನಿಮ್ಗೆ ಸಾಲ ಕೊಟ್ಟಿದ್ದೀನಾ? ಹೌದಾ? ಇಲ್ವಲ್ಲ. ನೀವೇನಾದ್ರೂ ನನಗೆ ಸಾಲ ಕೊಟ್ಟಿದ್ದೀರಾ? ನೋ. ಮತ್ತೆ ಯಾಕೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ? ಮೋಸ್ಟ್ಲಿ ಇದಕ್ಕೆ ಅನ್ಸುತ್ತೆ. ಮೇಡಮ್ ನೆನ್ನೆ ಏನಾಯ್ತು ಗೊತ್ತಾ? ಮೆಜೆಸ್ಟಿಕ್ ಅಲ್ಲಿ ಫುಲ್ ಟ್ರಾಫಿಕ್ ಜಾಮು, ಹೋಗ್ತಾನೆ ಇಲ್ಲ ಮೇಡಮ್. ಆಮೇಲೆ ಲಾಠಿ ಚಾರ್ಜ್ ಮಾಡಿ ಓಡಿಸ್ತೆ. ಇನ್ನೊಂದು ಗೊತ್ತಾ ನಿಮ್ಗೆ, ಕರ್ಫ್ಯೂ ಕೂಡ ಆಯ್ತು. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟೆ ಮೇಡಮ್. ತಲೆನೋವು ಬಂದ್ಬಿಡ್ತು, ಕಡಿಮೆನೇ ಆಗ್ಲಿಲ್ಲ. ಡಾಕ್ಟರ್ ಹತ್ರ ಹೋದೆ. ಸರ್ ತಲೆನೋವಾಗಿದೆ ಅಂದೆ. ನೋಡಪ್ಪ, ಡಾಕ್ಟ್ರು ಬಹಳ ಡೀಪ್ ಆಗಿ ಯೋಚನೆ ಮಾಡಿ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಗುರು ಕಿರಣ್ ಸರ್ ಸಾಂಗ್ ಕೇಳು ಕಡಿಮೆ ಆಗುತ್ತೆ ಅಂತ ಬರೆದ್ರು ಸರ್. ಕೇಳಿದೆ ಸರ್, ಹುಷಾರಾಗ್ಬಿಟ್ಟೆ. ನೋಡಿ ಐ ಆಮ್ ಆಲ್ ರೈಟ್, ಫುಲ್ ಸೋಷಲ್ ಇದ್ದೀನಿ ಇವತ್ತು. ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಈ ಟ್ರಾಫಿಕ್ ಪೊಲೀಸರು ಲಂಚ ತಗೊಳ್ಳೋದೇ ತಪ್ಪು ಮೇಡಮ್. ತಗೊಂಡ್ರೆ ಲಂಚ ಕೇಳ್ತಾನೆ ನನ್ನ ಮಗ ಅಂತಾರೆ. ಬೇಡ ಅಂದ್ರೆ ನೀನೇನು ಸತ್ಯ ಹರಿಶ್ಚಂದ್ರ ಒಂದು ತುಂಡ 100 ರೂಪಾಯಿ ತಗೊಂಡು ಬಿಡಲು ಅಂತಾರೆ. ನ್ಯಾಯಕ್ಕೆ ಬೆಲೆನೇ ಇಲ್ಲ ಮೇಡಮ್. ಮೊದಲು ಮನುಷ್ಯ ಸ್ವಾಭಿಮಾನಿ ಆಗ್ಬೇಕು ಮೇಡಮ್. ಒಬ್ರ ಹತ್ರ ಎಲ್ಲ ಕೈ ಕೆಲಸ ಮಾಡಬಾರ್ದು. ಅದಕ್ಕೆ ನಾನು ಸೆಲ್ಫ್ ಎಂಪ್ಲಾಯ್ ಆಗಿದ್ದೀನಿ. ಪಾರ್ಟ್ ಟೈಮ್ ಸ್ಮಾರ್ಟ್ ವರ್ಕ್. ನಾನು ಇದುವರೆಗೂ ಯಾರ ಹತ್ರನೂ ಕೈ ಚಾಚಲ್ಲ, ತಲೆ ಬಗ್ಸಿಲ್ಲ. ಅಮ್ಮ, ತಾಯೇ, ಬ್ಯೂಟಿಫುಲ್ ಗರ್ಲ್ಸ್, ಆಂಟೀಸ್, ಫಿಗರ್ಸ್, ಪ್ಲೀಸ್ ಗಿವ್ ಮಿ ರೂಪೀಸ್. ಲೇ ಲ್ಯಾಗೋ, ಮರ್ಯಾದೆ ಆಯ್ತಾ ನಿನ್ಗೆ? ಈಗ ತಾನೇ ತಲೆ ಬಗ್ಸಲ್ಲ ಕೈ ಚಾಚಲ್ಲ ಅಂದಲು. ಡ್ಯೂಟಿಗೂ ಡೈಲಾಗೂ ಸಂಬಂಧ ಇಲ್ಲ ಕಣ. ಅಂದ್ರೆ ವರ್ಕ್ ಈಸ್ ವರ್ಕ್ಶಿಪ್, ಕಾಯಕವೇ ಕೈಲಾಸ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಪ್ಲೀಸ್ ಗಿವ್ ಮಿ ಮನಿ. ಸಾರಿ ಕಣೋ, ದುಡ್ಡಿಲ್ಲ ಕಣೋ. ಮೇಡಮ್ ಏನೋ ಮೇಡಮ್, ಏನು ನಿಮ್ಮ ಏಜು 25 ವರ್ಷ ಒಳಗಿದ್ರೆ ಅಮೌಂಟ್ ಕೊಡಿಲ್ಲ ಅಂದ್ರೆ ಬೇಡ. ಸರ್, ಗುರು ಸರ್ ಏನಾದ್ರು ದುಡ್ಡಿದ್ಯಾ ಸರ್? ಪ್ಲೀಸ್ ಸರ್. ಚೇಂಜ್ ಇಲ್ವಾ ಸರ್? ಚೇಂಜ್ ಇಲ್ವಂತೆ. ಚೇಂಜ್ ಇದೆಯಾ? ಓಕೆ. ನಾನು 500 ರೂಪಾಯಿ ಮೇಲೆ ದುಡ್ಡು ಇಸ್ಕೊಳ್ಳಲ್ಲ ಮೇಡಮ್. ಏ ಭಿಕ್ಷುಕ, ಸಾರಿ ಸರ್, ನಾನು ಅಮ್ಮ ತಾಯಿ ಅಂದೆ, ಅಣ್ಣ ಅಪ್ಪ ಅಂದ. ಸಾರಿ ಸರ್, ನಾನು ಗಂಡಸ್ರ ಹತ್ರ ಅಮೌಂಟೇ ತಗೊಳ್ಳಲ್ಲ. ಚಂದ್ರಪ್ರಭಾ ಗೊತ್ತಾ? ಚಂದ್ರಪ್ರಭಾ? ಚಂದ್ರಪ್ರಭಾ ಗೊತ್ತಾ? ಗಂಡಸ ಅವ್ರದ್ದು ಏನ್ ತಗೊಂಡಿಲ್ವಾ? ಇಲ್ಲ. ಆ ಚಡ್ಡಿ ಹೋದ ಎಪಿಸೋಡ್ ಅಲ್ಲಿ ಚಂದ್ರಪ್ರಭಾ ಹಾಕದಂಗಿತ್ತು. ಇದು ಒಂದೇ ತರದವು 3 ಇದಾವೆ ಸರ್. ಹಲೋ, ಹೇಳು. ಸರಿ, ಓಕೆ. ಏನೋ ಕೆಲಸ ಮಾಡ್ತಿದ್ದೀನಿ, ಹೋಗು. ಹಲೋ, ಬಾಲ್. ಏನೋ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ದೆ ತಾನೆ ನಾನು. ಹೋಗು. ಎಕ್ಸ್ಕ್ಯೂಸ್ ಮೀ, ವಾಟ್ ಇಸ್ ಯುವರ್ ನೇಮ್? ಪಂಚ್ ಪಾಟೀಲ. ನ್ಯೂ ಅಪಾಯಿಂಟ್ಮೆಂಟ್. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಏನು? ಆಕ್ಚುಲಿ ನೀನ್ ಈ ಪೋಸ್ಟಿಂಗ್ ಬರೋದಕ್ಕೆ ನಾನೇ ಕಾರಣ. ಹೆಂಗೋ? ನಿನ್ಗಿಂತ ಮುಂಚೆ ತುಂಬಾ ಹಾರಾಡ್ತಾ ಇದ್ದ. ಎಷ್ಟು ಒಂದೇ ಫೋನ್ ಕಾಲ್ ಬಾಗೋಡ್ ಟ್ರಾನ್ಸ್ಫರ್ ಆಗಿದ್ದಾನೆ. ಪುಟ, ನಾನು ಪಾವಗಡದಿಂದನೇ ಬಂದಿದ್ದು. ಇವಾಗ ಡಿಸ್ಟರ್ಬ್ ಮಾಡಬೇಡ, ಮುಚ್ಕೊಂಡು ಹೋಗು. ಐತೆ ಮಗನೇ, ಹೋಗು ಅಂತ ತಾನೆ, ಮುಚ್ಕೊಂಡು ಹೋಗ್ಬೇಕು. ತರ ಕಟ್ ಮಾಡ್ಬಿಡ್ತೀನಿ ಮಗನ. ಬಿಸಿ ಎಲ್ಲೋ ಇದೆಯಾ? ಕಾಲ ಕೆಟ್ಟೋಯ್ತು ಅದೇ ಸರ್. ಕಾಲ ಕೆಟ್ಟೋಯ್ತು ಸರ್. ಅವನು ಬರ್ತಿದ್ದ ನೋಡಿ, ಇಡೀ ಅವನು. ಸಾಹೇಬ್ರು ಹೇಳಿದ್ದು ನನಗೆ, ಯಾಕೋ ಎಲ್ಲರಿಗೂ ಹೊಟ್ಟೆ ಉಡ್ಸಿ. ಹೋಗ. ಏನು ಇದು? 1 ರೂಪಾಯಿ ಬಿದ್ದಿತ್ತು, 1 ರೂಪಾಯಿ. ನನ್ನ ಮಗನ ಮೈಂಡ್ ಅಲ್ಲಿ ಇಟ್ಕೋ, ಗ್ಯಾರಂಟಿ ಅನ್ಕೊಂಡ್ರ ನನ್ನ ಮಗ. ಬಂದೇ ಬಿಟ್ಟೆ ಕಣ. ಇನ್ನ ಈ ಸಿಗ್ನಲ್ ದಾಟಿದ ತಕ್ಷಣ ಮನೆ ನೋಡು. ಇಲ್ಲಿ ನೋಡಿ ಫೋನ್ ಮಾತಾಡ್ತಲ್ವ? ನೀನ್ ಹೇಳ್ತೀನ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಫೋನ್ ತೆಗೀರಿ. ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಸಾಹೇಬ್ರ ಹತ್ರ ಮಾತಾಡೋ. ಸೈಡ್ಗೆ ಹಾಕೋ. ಸೈಡ್ಗೆ ಹಾಕ. ಹೋಗಿ ಸಾಹೇಬ್ರ ಹತ್ರ ಮಾತಾಡೋ. ಸರ್ ಎಲ್ಲ ಎಮರ್ಜೆನ್ಸಿ ಹೋಗ್ಬೇಕು. ಬಿಟ್ಟು ಸಿಗ್ನಲ್ ಕಾಣಿಸ್ತಿಲ್ವಾ? ಸಿಗ್ನಲ್ ಕಾಣಿಸ್ತು ಸರ್, ನೀವೇ ಕಾಣಿಸಿಲ್ಲ. ಎಲ್ಲ ಹೋಗ್ಕೊಂಡಿದ್ರಿ? ಡಿಎಲ್ ತೆಗಿಯೋ. ಇಲ್ಲ ಸರ್.
ಯಾಕಿಲ್ಲ ಮಾಡ್ಸಿಲ್ಲ. ಯಾಕೆ ಮಾಡ್ಸಿಲ್ಲ? DL ಮಾಡಿಸ್ಬೇಕು ಅಂತ ಹೋದೆ ಸರ್. ಹಾ. ವೋಟರ್ ಐಡಿ ಕೇಳಿದ್ರು. ವೋಟರ್ ಐಡಿ ಮಾಡಿಸ್ಬೇಕಾಗಿತ್ತು. ವೋಟರ್ ಐಡಿ ಮಾಡ್ಸೋಣ ಅಂತ ಹೋದೆ ಸರ್. ಬ್ಯಾಂಕ್ ಅಕೌಂಟ್ ಕೇಳಿದ್ರು. ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕಾಗಿತ್ತು. ಬ್ಯಾಂಕ್ ಅಕೌಂಟ್ ಮಾಡ್ಸೋಣ ಅಂತ ಹೋದೆ ಸರ್. ರೇಷನ್ ಕಾರ್ಡ್ ಕೇಳಿದ್ರು. ರೇಷನ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು. ರೇಷನ್ ಕಾರ್ಡ್ ಮಾಡ್ಸೋಣ ಅಂತ ಹೋದೆ ಸರ್. DL ಕೇಳಿದ್ರು. DL ಮಾಡಿಸ್ಬೇಕಾಗಿತ್ತು. DL ಮಾಡ್ಸೋಣ ಅಂತ ಹೋದೆ ಸರ್. ವೋಟರ್ ಐಡಿ ಕೇಳಿದ್ರು. ವೋಟರ್ ಐಡಿ ಮಾಡಿಸ್ ಸರ್ ಈ ನಾಯಿ ಸುತ್ತಿ ಬಳಸ್ಕೊಂಡು ಎಲ್ಲ ಅಲ್ಲಿಗೆ ಬರ್ತಾ ಇದೆ ಸರ್. ಲೇ ನಾಯಿ ನಾನು ಹೇಳಿ ಜೂನ್ಗೆ ಕಣ. ಅವನಿಗೂ ಅಷ್ಟೇ, ಅವ್ನ ನನ್ನ ಕಸ್ಟಮರ್. ಲಕ್ಷ್ಮಿ ಬನ್ನಿ. ಎಸ್. ಒಂದು 5,000 ಕೊಡಿ, ಎಲ್ಲ ಡಾಕ್ಯುಮೆಂಟ್ಸ್ ನಾನೇ ಮಾಡ್ಕೊಡ್ತೀನಿ. ಸರ್ ಯಾಕೋ ಜಾಸ್ತಿ ಆಯ್ತು ಸರ್. ಅವ್ನ ಗಾಡಿ ಸೀಸ್ ಮಾಡು. ಸರ್ ಹಂಗೆಲ್ಲ ಮಾಡಕ್ ಹೋಗ್ಬಿಡಿ ಸರ್. ಕೀ ಕೊಟ್ಟು ಕಳ್ಸಿ ಸರ್. ಲೇ ಬಾರಲ್ಲಿ ಈ ಕಡೆಗೆ. ಎರಡು ಸರಿ ದುಡ್ಡು ತಗೊಂಡಿದ್ರೆ ವಸೂಲಿ ಮಾಡ್ಕೊತೀನಿ. ಲಾರಿ ಡ್ರೈವರ್ ಇಟ್ಕೊಂಡಿರೋರು ನೋಡಿದ್ದೀರಾ? ಲಾರಿ ಡ್ರೈವರ್ ಇಟ್ಕೊಂಡಿರೋರು ನೋಡಿದ್ದೀರಾ? ಹೆಲಿಕಾಪ್ಟರ್ ಡ್ರೈವರ್ ಇಟ್ಕೊಂಡಿರೋರು ನೋಡಿದ್ದೀರಾ? ಆದ್ರೆ ಬೈಕಿಗೆ ಡ್ರೈವರ್ ಇಟ್ಕೊಂಡಿರೋರು ನೋಡಿದ್ದೀರಾ? ನೋಡಿದ್ದೀರಾ? ನೋಡಿ, ಕಿಲ್ಲರ್, ಇಟ್ಸ್ ಅ ಬ್ರ್ಯಾಂಡ್. ಜಲಸ್ ನನ್ನ ಮಕ್ಳ. ಹೇ ಡ್ರೈವರ್, ನನ್ನ ಬೈಕ್ ನ ಜಡ್ಜಸ್ ಹಿಂದೆ ಪಾರ್ಕ್ ಮಾಡಿ ಬಾ. ನಮ್ಮ ಮಗನೇ ಹೈವೇ ರೋಡ್ ಅಲ್ಲಿ ಅಬ್ಬೆ ಪಾರಿ ತರ ಹತ್ಕೊಂಡ್ ನಾಯಿ ತರ ನಿಂತಿದ್ದೆ. ಪಾಪ ಅಂತ ಡ್ರಾಪ್ ಕೊಟ್ರೆ ಬಿಲ್ಡಪ್ ಕೊಡ್ತಾವನೆ. ಇನ್ನೊಂದ್ಸಲಿ ಬ್ರ್ಯಾಂಡ್ ಗೀಂಡು ಅಂದ್ರೆ ಬೆಂಡ್ ಎತ್ಬಿಡ್ತೀನಿ ಮಗನ. ನನ್ನ ಮಗನೇ ಒಂದ್ಸರಿ ಕಾಣಕ್ಕೋ ಕೈ ಕಾಲು ಗೊತ್ತಾಗ್ತೀನಿ. ಹೆಲ್ಪ್ ಮಾಡ್ಲಾ? ಬೇಡ, ನಾನೇ ಹೋಗ್ತೀನಿ ಅಣ್ಣ. ಬೇಡ, ಚಾಟ್ ತಗೋಣ. ಗೊತ್ತು, ಹೋಗೋಣ. ಇನ್ನೊಂದ್ಸಲ ಬರ್ಬೇಡ. ಇನ್ನೊಂದ್ಸಲ ಬೈಕ್ ತಗೊಂಡ್ ನಮ್ ರೋಡ್ ಸೈಡ್ ಬಂದ್ರೆ ಬೆನ್ನಿಗೆ ಹೊಡೆದ್ಬಿಟ್ಟು ಮನೆ ಒಳಗೆ ಓಡೋಗ್ಬಿಡ್ತೀನಿ ಅಷ್ಟೇ. ನನ್ ಮಗ ನಂಗೆ ಹೋಗ್ತಾನೆ. ಸರ್, ಈ ಪ್ರಪಂಚದಲ್ಲಿ ಈ ಹುಡುಗನಿಗೆ ಇದೇ ಹುಡುಗಿ ಅಂತ ದೇವರೇ ಸೃಷ್ಟಿ ಮಾಡಿ ಕಳ್ಸಿರ್ತಾನಂತ ಪೇಪರ್ ಅಲ್ಲಿ ಯಾವ್ದೋ ಮೂಲೆಯಲ್ಲಿ ಓದಿದ್ದೆ ಸರ್. ಅದು ನನ್ನ ಲೈಫಲ್ಲಿ ಆಗಲ್ಲ ಅಂತಾನೆ ಆ ಪೇಪರ್ ಮೂಲೆಗೆ ಎಸ್ಬಿಟ್ಟೆ. ಎಂತೆಂಥವ್ರು ಹುಡುಗಿರು ಸಿಕ್ಕಿದ್ದಾರೆ ಮೇಡಮ್. ನಮ್ಮ ಜೋಲ ಜಗ್ಗನಿಗೆ ನಮ್ ಸುಸ್ಮಿತಾ ಸಿಕ್ಬಿಟ್ಲು. ಈ ಕೋತಿ ರಾಮನ್ಗೆ ಅಮೆರಿಕದ ಮೇಲಲ್ಲಿ ಪ್ರಪೋಸಲ್ ಬಂದ್ಬಿಟ್ಟಿದೆ. ನನ್ನ ಮಗ ವೈಟ್ ಜಿರ್ಲೆ ಪಾಟೀಲ ರೀಟಾ ಗೆಟಪ್ ಅಲ್ಲೇ ಮೇಡಮ್ ಜೊತೆ ಕಿಸ್ ತಗೊಂಡ್ಬಿಟ್ಟ. ನನಗೇನಾಗಿದೆ ಮೇಡಮ್? ಇಲ್ಲಿರೋ ಇಷ್ಟು ಜನದಲ್ಲಿ ಹೀರೋ ಮಟೀರಿಯಲ್ ಅಂದ್ರೆ ನಾನೊಬ್ಬನೇ. ಅಲ್ವಾ? ನಾನೊಂಥರ ಭಿಕ್ಷುಕ ಇದ್ದಂಗ ಮೇಡಮ್, ಸೋಕಾಡ್ ಭಿಕ್ಷುಕ. ಎಲ್ಲ ಹಾಕು ಮಚ್ಚೆ ಇರ್ಬೇಕು. ಎಲ್ಲಿ ಎಲ್ಲಿ ಇಟ್ಕೋತೇವ್ ನೋಡು. ಮಚ್ಚೆ ಇರೋ ನೋಡಿ ಮೇಡಮ್. ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಕಚ್ಚೆ ಉಸ್ತಾವನೆ ಕೊಚ್ಚೆ ನನ್ನ ಮಗ. ನಿನ್ನ ನೋಡ್ತಾ ಇದ್ರೆ ಎಷ್ಟೋ ಪ್ರಯತ್ನ ಪಟ್ಟು 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 ಸುಸ್ತಾದ್ಮೇಲೆ ಗಂಡ್ಸಾಗಿ ಹುಟ್ಟಿದ್ಯಾ ಅನ್ಸತ್ತೆ. ಡೈಲಾಗ್ ಬೇಡ. ಜೀವನದಲ್ಲಿ ತುಂಬಾ ಸೋತೋಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ತಾನೇ ಪೇಪರ್ ಅಲ್ಲಿ ಹೋದೆ, ಇವತ್ತು ನಿಮ್ಗೆ ಶ್ರೀಮಂತ ಹುಡುಗಿಯ ಪ್ರೇಮಾಂಕುರದಿಂದ ನಿಮ್ಮ ಜೀವನ ಶೈಲಿಯೇ ಬದಲಾಗಲಿದೆ ಅಂತ. ಈಗ ನೀನು ಕೊಡ ಇಡೆ ಹೆಂಗಿರ್ಬೇಕು ಅಂದ್ರೆ ಫಸ್ಟ್ ಲುಕ್ಕಿಗೆ ನಮ್ಮಿಬ್ರು ಲವ್ ಆಗಿ ಹನಿಮೂನ್ಗೆ ಟಿಕೆಟ್ ಬುಕ್ ಆಗಿ ಸೀದಾ 6 ತಿಂಗಳಲ್ಲೇ ಮಗು ಜಂಪ್ ಮಾಡಿ ಆಚೆ ಬಂದು ಐ ಲವ್ ಯು ಪಪ್ಪ, ಐ ಲವ್ ಯು ಮಮ್ಮಿ ಅಂತಿರ್ಬೇಕು. ಹಂಗಿರ್ಬೇಕು ಐಡಿಯಾ. ಐಡಿಯಾ ಕೊಡೋದು ಹೊಡೆಯಕ್ ಬರ್ತೀಯಲ್ಲ. ನನ್ನ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ಇದೆ. ಅದನ್ನ 2 ಅಡಿ ದೂರ ನಿಂತ್ಕೊಂಡು ಬೋಗಳು. ಇಲ್ಲಿ ಕೂತಿರೋ ಹುಡುಗಿರಲ್ಲ ನನ್ನ ಅಂಗಡಿಗೆ ಬರ್ತಾರೆ. ಯಾಕೋ ಇಸ್ತ್ರಿಗೆ ಅಂತ ಬಂದಿರೋ ಬಟ್ಟೆನ ಹಾಕೊಂಡೋಗಿ ಹುಡುಗಿರ್ನ ಪಟಾಯಿಸಕ್ಕೆ. ನಾಯಿ ನನ್ನ ಮಕ್ಳ ಕೇಳಿದ್ರೆ ಮಾಲಲ್ಲಿ ತಂದೆ ಅಂತ ಪೋಸ್ ಕೊಟ್ರಲ್ರು. ಥ್ಯಾಂಕ್ ಯು. ಬ್ರಾಂಡೆಡ್ ತಾನೆ? ಅಲ್ಲ, ಇಲ್ಲಿ ಟ್ರಯಲ್ ರೂಮ್ ಎಲ್ಲಿದೆ? ಇಲ್ಲಿ ಟ್ರಯಲ್ ರೂಮ್ ಇಲ್ಲ, ಟೆಲಿಫೋನ್ ಬೂತ್ ಇದೆ, ಅದ್ರಲ್ಲೇ ಹೋಗಿ ಟ್ರೈ ಮಾಡು. ಥ್ಯಾಂಕ್ ಯು ಭೂತ. ಏನ್ ಬೇಕು? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಮಸಾಲ, ಕಬಾಬು, ಚಿಕನ್ ತೋಟು, ಇಡ್ಲಿ, ವಡೆ, ಸಾಂಬಾರ್, ಬಟ್ಟೆ ಕೊಡು. ಯಾವ ಬಟ್ಟೆ? ಯಾವ ಬಟ್ಟೆನಾ? ಯಾವ ಬಟ್ಟೆ ಅಂತಾನೆ ಕಣು ಕೇಳಿದ್ದು. ಲೇ ಗೂಬೆ, ನಿನ್ನೆ ಬಂದ್ಬಿಟ್ಟು ಒಂದು ಕೋಟು, ವೈಟ್ ಶರ್ಟ್, ಪ್ಯಾಂಟ್ ಕೊಟ್ಟೋಗಿಲ್ವಾ? ಅವನು ಕೊಟ್ಟಿದ್ದು ಇರುಂದ. ನಾಳೆ ಬಾ. ನಾಳೆ ಬಾ? ಲೇ ಅದಂಗಲ್ಲ ಕಣೋ, ನಿನ್ನೆ ಬಂದು ನಿನ್ಗೆ ಬಟ್ಟೆ ಕೊಟ್ಟೆ, ಇಸ್ತ್ರಿ ಮಾಡ್ಕೊಡ್ತೀನಿ ಅಂದೆ. ನಾಳೆ ಬಾ ಅಂದೆ. ಹೌದು. ಯಾರಿಗೆ ಹೇಳ್ದೆ? ನನಗೆ. ಯಾರು ಹೇಳಿದ್ದು? ನೀನು. ಯಾವಾಗ ಹೇಳ್ದೆ? ನಿನ್ನೆ. ಏನಂತ ಹೇಳ್ದೆ? ನಾಳೆ ಬಾ. ಮತ್ ನಾಳೆ ಬಾ. ಕರೆಕ್ಟ್ ಕಣೋ, ನಾಳೆ ಬರ್ತೀನಿ. ನಿನ್ನೆ ನಾಳೆ ನೆನ್ನೆ. ಹಲೋ, ಒಂದ್ ನಿಮಿಷ. ಹಲೋ ಹಲೋ. ಹಾ ಗೀತಾ. ಹಲೋ. ಹಾ ರೀಟಾ. ಹಲೋ. ಹಾ ಬೇಬಿ. ಹಲೋ. ಹಲೋ ಹಲೋ. ಹಲೋ ಹಲೋ. ಹಲೋ 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 ಹಲೋ. ನೆಟ್ವರ್ಕೇ ಸಿಗ್ತಾ ಇಲ್ಲ ಸರ್. ನಮಸ್ಕಾರ ಸರ್, ನಮ್ಮನ್ನೆಲ್ಲ ನೋಡಿದ್ವಿ ಸರ್. ಸಿನಿಮಾದಲ್ಲಿ ನೋಡಿರ್ತೀರಾ ಸರ್? ಯಾವ ಸಿನಿಮಾ ಮಾಡಿದ್ರೆ ಸರ್? ಅನಕೊಂಡ 10. ಸರ್, ನಾನು ಆ ಸಿನಿಮಾ ನೋಡಿದ್ದೀನಿ ಸರ್. ನಾನು ಥ್ಯಾಂಕ್ ಯು. ಸಿನಿಮಾದಲ್ಲಿ ನೀವು ಗನ್ನಿಟ್ಕೊಟ್ಟು ಹೊಡ್ಕೋತೀನಲ್ಲ ನಾನೇ. ಸರ್ ಕರೆಕ್ಟ್ ಸರ್. ಥ್ಯಾಂಕ್ ಯು. ಬಟ್ಟೆ
ಆವಾಗ್ಲೂ ಏನು ಹೇಳ್ದೆ ನಿನ್ಗೆ? ನಾಳೆ ಬಾ. ಮತ್ ನಾಳೆ ಬಾ. ಹಾಕೊಂಡಿರೋ ಬಟ್ಟೆ ಅವಂದು ಕಣೋ. ಬಟ್ಟೆ ಅವಂದ. ಸರ್ ಆ ಬಟ್ಟೆ ಅದು ಬಟ್ಟೆ ನೀವು ಏನೋ ಯಾವ್ದೋ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಬನ್ನಿ ಇಲ್ಲಿ ಬನ್ನಿ ಬನ್ನಿ. ಹೌದು ಸರ್. ಏನ್ ಹೇಳಿ ಸರ್ ನೆನ್ನೆ ಬಂದು ಒಂದು ಬಟ್ಟೆ ಕೊಟ್ಟೆ ಸರ್. ಕೊಟ್ರಿ? ಇಸ್ತ್ರಿ ಮಾಡ್ಕೊಡ್ತೀನಿ ಅಂದ ಸರ್. ಕೊಟ್ಟು ಅಂದ್ರ? ನಾಳೆ ಬಾ ಅಂದ ಸರ್. ಯಾರಂದ್ರು? ಅವನು ಸರ್. ಯಾರಿಗಂದ್ರು? ನನಗೆ ಸರ್. ಯಾವಾಗಂದ್ರು? ನೆನ್ನೆ. ಏನಂತ ಅಂದ್ರು? ನಾಳೆ ಬಾ. ಮತ್ ನಾಳೆ ಬನ್ರಿ. ನಾನೇ ಕನ್ಫ್ಯೂಸ್ ಆಗಿದ್ದೀನಿ. ನಾಳೆ ಬರ್ತೀನಿ. ಹೋಗಿರ್ತಿ ನನ್ನ ಮಗ. ಯಾವ್ದೋ ಇದು ಶೋರೂಮ್ ಇಂದ ಬಂದಿರೋ ಪೀಸು. ಯಾವನಿಗೆ ಗೊತ್ತು? ರೀಪೇಂಟಿಂಗು ಆಗಿರ್ಬೋದು. ನಾನು ಕೆರೆದು ಚೆಕ್ ಮಾಡಿ ನೋಡ್ತೀನಿ. ನೀನೇ ಹೋಗಿ ಮಾತಾಡ್ಸ್ಬೇಡ್ವೋ, ಚೀಪ್ ಆಗ್ಬಿಡ್ತೀಯ. ಒಂಚೂರು ಬಿಲ್ಡಪ್ ಕೊಡು. ಹೌದಾ? ನೋಡಿಗ. ಹಲೋ ಹಲೋ ಸಲ್ಲು ಬಾಯ್. ಹಾ ಅದು ಬಾಡಿ ಬಿಲ್ಡಿಂಗ್ ಟಿಪ್ಸಾ? ಅದು ಹೋಸ್ ಕಿಟ್ಟಲ್ಲೇ ಜಿಮ್ನ ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಕಿಟ್ಟಲ್ಲಿ ಹೇಳ್ಕೊಡ್ತೀನಿ. ಓಕೆ ಅಮ್ಮ. ಹಲೋ. ಹಾ ಕೈತ್ರಿನಾ ಬಂದಾಗ ಕತ್ರಿ ಮನೇಲೆ ಬಿಟ್ಟು ಹೋಗಿದ್ಯಾ? ವೈ ಬೇಬಿ. ಓಕೆ ನಮ್ಮ ಅಸಿಸ್ಟೆಂಟ್ ಗೊಬ್ಬರನ ಕೈಲಿ ಕೊಟ್ಟು ಕಳಿಸ್ತೀನಿ. ಓಕೆ ಅಮ್ಮ. ಎಕ್ಸ್ಕ್ಯೂಸ್ ಮೀ. ಎಸ್ ಕಿಸ್ ಮೀ. ಇವ್ರೆ ನೀವು ನನ್ನ ಹತ್ರ ಮಾತಾಡ್ತಾ ಇದ್ರಿ. ನನ್ನ ಹತ್ರ ಮಾತಾಡ್ತಾ ಇದ್ರಿ. ಆಕ್ಚುಲಿ ನನ್ನ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಇಲ್ಲೆಲ್ಲಾದ್ರೂ ಕ್ಯಾಬ್ ಸಿಗುತ್ತಾ? ಹಾ ಸಿಂಪಲ್. ಈಗ ಸ್ಟ್ರೇಟ್ ಆಗಿ ಹೋಗಿ 3rd ಕ್ರಾಸ್ ಅಲ್ಲಿ ಸಿಗುತ್ತೆ. 30 ರೂಪಾಯಿ ಪ್ಲೇಟ್. 30 ರೂಪಾಯಿ ಪ್ಲೇಟ್? ಏನು ಕಬಾಬು? ಅಯ್ಯೋ ರೀತಿ ಕನ್ಫ್ಯೂಸ್ ಆಗಿದ್ದೀರಾ. ಕೇಳಿದ್ದು ಕಬಾಬ್ ಅಲ್ಲ, ಕ್ಯಾಬ್. ಕ್ಯಾಬ್ ಅಂದ್ರೆ ಕಾರು. ಓ ನೀವು ಕಾರಿಗೆ ಕ್ಯಾಬ್ ಅಂತೀರಾ? ನಾವು ಕಾರಿಗೆ ಕಾರ್ ಅಂತೀವಿ. ನೀವು ಸೈಕಲ್ಗೆ ಏನಂತೀರಾ? ಸೈಕಲ್ ಅಂತೀವಿ. ನೀವು ಸೈಕಲ್ ಅಂತೀವಿ. ನಾವು ಬಾಳೆಹಣ್ಣಿಗೆ ಬಾಳೆಹಣ್ಣೆ ಅಂತೀವಿ. ಆಕ್ಚುಲಿ ನನ್ನ ಇಂಪಾರ್ಟೆಂಟ್ ಕಾರು ಇಲ್ಲೇ ರೋಡಲ್ಲೇ ಕೆಟ್ಟೋಗಿದೆ. ಅದು ಇಂಪಾರ್ಟೆಂಟ್ ಅಲ್ಲ ಕಣು, ಇಂಪೋರ್ಟೆಡ್. ಅದೇ ಕೆಟ್ಟೋಗಿದೆ. ಫೋರ್ಟ್ ಮಾಡ್ಸ್ಕೊಂಬ ಅಂತ ನಮ್ಮ ಡ್ರೈವರ್ಗೆ ಕೊಟ್ಟು ಕಳಿಸಿದ್ದೀನಿ. ನೀವು 2 ನಿಮಿಷ ವೇಟ್ ಮಾಡಿ, ಇಬ್ರು ಜೊತೆಲೆ ಹೋಗೋಣ. ನಿಮ್ಮ ಹತ್ರನೂ ಕಾರ್ ಇದೆಯಾ? ಕಾರ್ ಇದೆಯಾ ಅಂತ ಒತ್ತಿ ಕೇಳ್ತಾವಳಲ್ಲ ಮೇಡಮ್, ಗೊತ್ತಾಗ್ಬಿಡ್ತಾ ಹೆಂಗೆ? ನೀವೇನ್ ಮಾಡ್ತಿರೋದು? ಅದು ನೋವೇ ಆಗ್ತಿತ್ತು, ಕೆರ್ಕೋತಾ ಇದ್ದೆ. ಅಯ್ಯೋ ಅದಲ್ಲ ರೀ, ಜೀವನಕ್ಕೆ ಏನ್ ಮಾಡ್ತಿರೋದು? ಅದು ನಾನು ಮಲ್ಟಿನ್ಯಾಷನಲ್ ಕಂಪ್ನಿ ಪೊಲೀಸ್ ಆಗಿದ್ದೀನಿ. ಅವಾಗ ಲಾಯರ್ ಆಗ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಮೆಂಟಲಿ ಫ್ರೆಶ್ ಆಗ್ಲಿ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಸುಮಾ ಅವ್ರೆ, ನಿಮ್ಮಪ್ಪ ಬಂಡೆಗಲ್ಲಿ ಏನಾದ್ರೂ ಹೊಡಿತಾ ಇದ್ರ? ಇಲ್ಲಪ್ಪ. ಯಾಕಂತ ಕೇಳ್ತಿದ್ದೀರಾ? ಮತ್ತೇನ್ರಿ ಇಂಥ ಡೈನಾಮಿಕ್ ಬಾಂಬ್ನ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ನಿಮ್ಗೆ ಪ್ರೀತಿ ಬಗ್ಗೆ ಏನ್ ಅನ್ಸುತ್ತೆ? ಐ ಹೇಟ್ ಪ್ರೀತಿ. ಯಾಕೆ? SSLC ನಲ್ಲಿ ಒಂದೇ 1% ಜಾಸ್ತಿ ತಗೊಂಡ್ಲು ಅಂತ ಊರೆಲ್ಲ ಹೇಳ್ಕೊಂಡ್ ತಿರುಗ್ತಾಳೆ ಆ ತಿಮ್ಮಿ. ಯಾವ ಪ್ರೀತಿ ಬಗ್ಗೆ ಹೇಳ್ತಾ ಇದ್ದೀರಾ? ನನ್ನ ಕ್ಲಾಸ್ಮೇಟ್ ಪ್ರೀತಿ ಬಗ್ಗೆ. ನೋ ನಾನು ಕೇಳ್ತಾ ಇರೋದು ಪ್ರೀತಿ, ಪ್ಯಾರ್, ಇಶ್ಕ್, ಮೊಹಬ್ಬತ್. ಆ ಪ್ರೀತಿ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ಯಾಕೆ? ನನ್ನ ಹತ್ರ ತುಂಬಾ ಸೋತಿದ್ದೀನಿ. ಬೇಬಿ, ಐ ಆಮ್ ಆಲ್ಸೋ ಲಾಸ್ಟ್ ಮೈ ವೈಫ್. ಲೈಫ್ ಅಲ್ಲಿ ಹಾಕೊಂಡು ಲೈಫ್ ಕಳ್ಕೊಂಡಿದ್ದೀನಿ ಗೊತ್ತಾ? ನಾನು ಸೋತಿದ್ದೀನಿ ಲವ್ ಮಾಡಿ. ಇಬ್ರು ಸೋತೋರೆ ತಾನೆ, ಇನ್ನು ಪ್ರೀತಿ ಹೇಗ್ ಮಾಡಕ್ಕಾಗತ್ತೆ? ಸೋತೋರು ಸೇರಿ ಸರ್ಕಾರನೇ ನಡೆಸ್ತಿದಾರಂತೆ. ನಾವು ಸಂಸಾರ ನಡ್ಸಕ್ಕಾಗಲ್ವಾ? ನಂಗೆ ಯಾಕೋ ನಾವಿಬ್ರು ತಪ್ಪು ಮಾಡ್ತಿದೀವಿ ಅನ್ಸ್ತಾ ಇದೆ. ನಂಗೆ ಯಾಕೋ ನಾನಿನ್ನು ಶುರುನೇ ಮಾಡಿಲ್ಲ ಅನಿಸ್ತಾ ಇದೆ. ನಂಗೆ ಯಾಕೋ ನೀವಿಬ್ರು ಸ್ಕಿಟ್ ಲ್ಯಾಗ್ ಮಾಡ್ತಾ ಇದ್ದೀರಾ ಅನ್ಸ್ತಾ ಇದೆ. ನೀವು ನಾನು ಲವ್ ಮಾಡಿಪ್ಪ ಪ್ಲೀಸ್. ಅಯ್ಯೋ ನಾನು ಹೇಳದ್ನ ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು. ನೀವ್ ಯಾಕೆ ನಾನು ಲವ್ ಮಾಡ್ತಾ ಇಲ್ಲ? ನಾನೊಂದು ಹುಡುಗನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಹುಡುಗನ್ನೇ ಪ್ರೀತಿಸ್ತಾ ಇದ್ರಾ? ಅವನಿಗೋಸ್ಕರ ಜೀವನ ಕೊಡೋದಕ್ಕೆ ರೆಡಿ ಇದ್ದೆ. ಆದ್ರೆ ಅವನು ನಿಮಗೋಸ್ಕರ ಜೀವ ಕೊಡಕ್ ರೆಡಿ ಇಲ್ಲ ಅಂತ ಬಿಟ್ಬಿಟ್ರ? ಜೀವ ಕೊಟ್ಟ ಅಂತ ಬಿಟ್ಟೆ. ಅಂದ್ರೆ ಸತ್ತೋದ್ನಾ? ಇಲ್ಲ ರೀ, ಅವ್ನು ನನ್ ಬಿಟ್ಟು ಹೋಗುವಾಗ ನನಗೆ 3 ತಿಂಗಳು